ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. So these are the things, the basic things. ಅದ್ರ ಜೊತೆಗೆ ಚಲಪತಿ ಸರ್ ಈಗ ಏನೇ ಶಿಕ್ಷೆ ಆದ್ರೂ ಕೂಡ, ಏನೇ ಕೊಲೆ ಆಗ್ಲಿ ಅಥವಾ ಏನೇ ಸಮಸ್ಯೆಗಳಾದ್ರೂ ಕೂಡ ಜೈಲಿಗೆ ಹೋದಾಗ ಮನ ಪರಿವರ್ತನೆಯಾಗಿ ಆ ಕೈದಿಗಳ ಆಚೆ ಬಂದು ಒಂದು ಒಳ್ಳೆ ಜೀವನ ಮಾಡ್ಲಿ ಅಂತ ಹೇಳಕ್ಕಿಲ್ಲ. ಮನ ಪರಿವರ್ತನೆ ಕೇಂದ್ರದಲ್ಲೂ ಕೂಡ ಐಷಾರಾಮಿ ಜೀವನ ಸಿಕ್ಬಿಡ್ತು. ಹೆಂಗ್ ಮನ ಪರಿವರ್ತನೆ ಮತ್ತು ಒಳ್ಳೆ ಸಮಾಜವನ್ನ ನಿರ್ಮಾಣ ಮಾಡೋ ಜವಾಬ್ದಾರಿ ಯಾರ್ದು, ಈ ಪ್ರಶ್ನೆ ಇದೆ. ಮೇಡಮ್, ಜೈಲು ಏನಾಗಿದೆ, ನಾವು ಅದನ್ನು ಟೋಟಲಿ ತಪ್ಪು ಅರ್ಥ ಪಡ್ಕೊಂಡಿದ್ದೀವಿ. ಆರ್ಡಿನರಿ ಫೆಲೋ ಒಂದು ಸಣ್ಣ ಎಲ್ಲ ಪಿಕ್ ಪ್ಯಾಕೆಟ್ ಮಾಡಿನೋ ಒಂದು ಸಣ್ಣ ಕಳ್ತನ ಮಾಡೋ ಹೋದರೆ ಅಲ್ಲಿ ಹಿ ವಿಲ್ ಕಂಪ್ಲೀಟ್ ಈಸ್ ಮಾಸ್ಟರ್ ಡಿಗ್ರಿ ಆ್ಯಂಡ್ ಹಿ ವಿಲ್ ಕಮ್ ಬ್ಯಾಕ್. ಅಲ್ಲಿ ಅಂಥ ಎಜುಕೇಷನ್ ಸಿಗುತ್ತೆ ಜೈಲಿನಲ್ಲಿ. ಎಂಥ ನೀನೇನೋ ಹೋಗಿ ಬರೀ ಒಂದು ಚೈನಿಗೆ ಕಳ್ತನ ಮಾಡಿದ್ಯಾ, ಒಂದು ಏನೋ ಪಿಕ್ ಪ್ಯಾಕೆಟ್ ಮಾಡಿ ಬರೀ 1000 ರೂಪಾಯಿ ಕಳ್ತನ ಮಾಡಿದ್ಯಾ, ನೋಡು ಹಿಂಗೆ ಮಾಡಿದ್ರೆ ಕೋಟಿಗಟ್ಟಲೆ ಹೊಡಿಬೋದು ಅಂತ. ಅಲ್ಲಿ ದೇ ಎಜುಕೇಟ್, ದೇ ಗೆಟ್ ನಾಟ್ ಸಿಂಗಲ್ ಡಿಗ್ರಿ, ಡಬಲ್ ಡಿಗ್ರಿ, PhD. ಜನರ ದುಡ್ಡು ಖರ್ಚು ಮಾಡಿ ಆ ಜೈಲುಗಳನ್ನ ನಡೆಸ್ಕೊಂಡು ನೀವು ಒಂದು ಸರ್ತಿ ಜೈಲಿಗೆ ಹೋಗಿ ಬಂದ್ಬಿಟ್ರೆ ತುಂಬಾ ಎತ್ತರಕ್ಕೆ ಅವ್ರು ಬೆಳೀತಾರೆ. ಯು ಕ್ಯಾನ್ ಟೇಕ್ ಎಕ್ಸಾಂಪಲ್, ಹಂಡ್ರೆಡ್ಸ್ ಆಫ್ ಎಕ್ಸಾಂಪಲ್ಸ್ ಐ ಕ್ಯಾನ್ ಗಿವ್, ಹಂಡ್ರೆಡ್ಸ್ ಆಫ್ ಎಕ್ಸಾಂಪಲ್ಸ್. ಆ್ಯಂಡ್ ದೇ ವಿಲ್ ಟೀಚ್, ಇಂಥ ಕೇಸ್ ಮಾಡಿದ್ರೆ ಇಂಥ ಸೆಕ್ಷನ್ ಹಾಕ್ತಾರೆ, ಇಂಥ ಸೆಕ್ಷನ್ಗೆ ಬೇಲ್ ಆಗುತ್ತೆ, ಇಂಥ ಸೆಕ್ಷನ್ ಬೇಲ್ ಆಗಲ್ಲ ಅಂತ ಅಲ್ಲಿನ ಕೈದಿಗಳು ಪಾಠ ಮಾಡ್ತಾರೆ. ಬಹುಶಃ ನಮ್ಮ ಪೊಲೀಸ್ ಆಫೀಸರ್ಸ್ಗೆ ಅದು ಗೊತ್ತಿಲ್ಲ. ಏನು ಸರ್, ಆಮ್ ಐ ರೈಟ್? ಟೋಟಲಿ ಇನ್ ಅಗ್ರಿಮೆಂಟ್ ವಿತ್ ಹಿಮ್. ಸೊ ದಿಸ್ ಈಸ್ ದ ವೇ. ನಮ್ಮ ಹಣ ನಾವು ಅವ್ರಿಗೆ ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಅವ್ರಿಗೆ ಕೆಲಸ ಮಾಡಿದವ್ರೆ ನೀವೇ ಇಷ್ಟು ಬೇಸತ್ ಬಿಟ್ಟಿದ್ದೀರಿ ವ್ಯವಸ್ಥೆ ಬಗ್ಗೆ ಅನ್ನೋದೇ ನಂಗೆ ಆಗಲ್ಲ ಮೇಡಮ್. ದಿಸ್ ಇಸ್ ಪ್ರಾಕ್ಟಿಕಲ್ ಆಫ್ ದ ಹೇಗೆ ಜೀವನ ನಡೀತಾ ಇದೆ ಅನ್ನೋದು ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ನೀವು ಒಂದು ಸರ್ತಿ ಜೈಲಿಗೆ ಹೋಗಿ ಬಂದರೆ, ಅಲ್ಲಿ ಒಂದು 3 ತಿಂಗಳು ಇದ್ದು ಬಂದರೆ, ಈ ವಿಲ್ ಬಿ ಅ ಗ್ರಾಜ್ಯುಯೇಟ್ ಇನ್ ಕ್ರೈಮ್ಸ್. ಸೆಕೆಂಡ್ ಟೈಮ್ ಹೋದರೆ ಅವನು ಈ ವಿಲ್ ಕಂಪ್ಲೀಟ್ ಈಸ್ ಪೋಸ್ಟ್ ಗ್ರಾಜ್ಯುಯೇಷನ್. ಏನು ಮಾಡಿದ್ರೆ ಕೋಟಿಗಟ್ಟಲೆ ಲೂಟ್ ಮಾಡ್ಬೋದು ಅದನ್ನು ಅವನು ಕಲಿತಾನೆ. ಈ ವಿಲ್ ನೆವರ್, ಅಂದರೆ ಹೇಳ್ತೀನಲ್ಲ, ಅವನು ಯಾವ ಕ್ರೈಮ್ ಮಾಡಿದ್ರೂ ಸಿಕ್ಕಾಕೊಳ್ದೇ ಇರೋವಂಥ ಕ್ರೈಮ್ ಹೆಂಗೆ ಮಾಡ್ಬೋದು ಅಂತಲೂ ಅಲ್ಲಿ ಎಜುಕೇಟ್ ಮಾಡ್ತಾರೆ. ದೇ ಆರ್ ಮಾಸ್ಟರ್ಸ್ ರಿಸೈಡಿಂಗ್ ಇನ್ಸೈಡ್ ಅಟ್ ದಿ ಕಾಸ್ಟ್ ಆಫ್ ದಿ ಕಾಮನ್ ಮ್ಯಾನ್. ನಮ್ಮ ಟ್ಯಾಕ್ಸ್ ದುಡ್ಡು ತಿನ್ಕೊಂಡು ಅವರು ಅಲ್ಲಿ ಇರೋರು. ಯಾಕೆ ಈ ಜೈಲು ವಿಷಯ ಬಂತು ಅಂದರೆ, ಬಟ್ ಇವತ್ತಿನ ಸಮಾಜದಲ್ಲಿ ಅಲ್ಲ ವ್ಯವಸ್ಥೆ, ನಾನು ಯಾಕೆ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದೆ ಅಂದರೆ, ಈಗ ಅದನ್ನೆಲ್ಲ ದಿನನಿತ್ಯ ನೋಡಿದವರೆಲ್ಲ ಜೈಲಲ್ಲಿ ಇದ್ರೂ ಕೂಡ ಆರಾಮಾಗಿರ್ಬೋದು ಬಿಡಪ್ಪ, ಐಷಾರಾಮಿ ಜೀವನ ಬೇಕಾಗಿದ್ದೆಲ್ಲ ಸಿಗುತ್ತೆ, ಹೊರಗಡೆ ಇದ್ದೇನು ಮಾಡೋದು, ನಮ್ಗೆ ಬೇಡದವ್ರು ಕೊಲೆ ಮಾಡಿ ಒಳಗಡೆ ಹೋಗ್ಬಿಡೋಣ, ಆ ಮನಸ್ಥಿತಿಗೆ ಬರಬಾರ್ದು ಅಂತ. ಐಷಾರಾಮಿ ಜೀವನ ಅಲ್ಲ ಮೇಡಮ್, ಇಟ್ ಈಸ್ ಅ ಪೋಸ್ಟ್ ಗ್ರಾಜ್ಯುಯೇಷನ್. ಈಗ ನಾವು ನಮಗೆಲ್ಲ ಆಸೆ, ಏಮ್ಸಲ್ಲಿ ಸಿಕ್ಕಿದ್ರೆ ಒಳ್ಳೆ ಡಾಕ್ಟರ್ ಆಗ್ತಾರಂತೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಸಿಕ್ಕಿದ್ರೆ ದೊಡ್ಡ ಸೈಂಟಿಸ್ಟ್ ಆಗ್ತೀವಂತೆ ಅಂತ. ಜೈಲ್ಗೆ ಹೋದರೆ ದೇ ವಿಲ್ ಬಿಕಮ್ ಲೈಕ್ ದಟ್ ಇನ್ ಕ್ರೈಮ್ಸ್. ದಿಸ್ ಈಸ್ ದ ಪ್ರಾಕ್ಟಿಕಾಲಿಟಿ ಆಫ್ ದಿ ಲೈಫ್. ಸರ್, ನಿಮ್ಮ ಒಪಿನಿಯನ್ ಏನು ಸರ್? ವ್ಯವಸ್ಥೆನೇ ಹಿಂಗೆ ಹಳ್ಳ ಹಿಡಿದ್ಬಿಟ್ರೆ ಹಂಗಾದ್ರೆ ಸಮಾಜವನ್ನ ಸರಿ ಮಾಡೋದಕ್ಕೆ ಸರಿನಾ? ಯುವ ಸಮೂಹವನ್ನ ಸರಿದಾರಿ ಕರ್ಕೊಂಡು ಹೋಗಕ್ಕೆ ಸಾಧ್ಯನಾ? ವ್ಯವಸ್ಥೆನೇ ಮೋಸ್ಟ್ಲಿ ಮನಸ್ಸಿನ ಮೇಲೆ ಪ್ರಭಾವ ಬೀರ್ದಂಗೆ ಕಾಣಿಸುತ್ತೆ ನನಗೆ. ನೋಡಿ, ನಮ್ಮ ಏನು ಪೀನಲ್ ಲಾ ಸಿಸ್ಟಮ್ ಇದೆ, ಅಂದರೆ ಈ ಶಿಕ್ಷೆಗೆ ಒಳಪಡಿಸುವಂತಹ ಒಂದು ಕಾನೂನು ವ್ಯವಸ್ಥೆ ಏನಿದೆ, ಇದು ರಿಫಾರ್ಮೇಟಿವ್ ಥಿಯರಿ ಮೇಲೆ ನಿಂತಿರ್ತಕ್ಕಂಥದ್ದು. ಅಂದರೆ ಒಂದು ಅಪರಾಧ ಕೃತ್ಯ ಆದಾಗ ಆ ಅಪರಾಧ ಮಾಡಿದಂತಹ ವ್ಯಕ್ತಿಯನ್ನು ಒಂದು ಪೂರ್ವಭಾವನೆ ಇಟ್ಟು, ಅಂದರೆ ಆ ಅಪರಾಧ ಆಗಿದೆ ಅಂತ ನಿಸ್ಸಂಶಯವಾಗಿ ಪುರಾವೆ ಆಗೋ ತನಕನೂ ಸಹ ಆತ ನಿರಪರಾಧಿ ಅಂತ ಪೂರ್ವಭಾವನೆ ಇರತಕ್ಕಂಥ ಒಂದು ಕ್ರಿಮಿನಲ್ಸ್ ಲಾ ಸಿಸ್ಟಮನ್ನು ನಾವು ಹೊಂದಿದ್ದೀವಿ. ಮತ್ತು ಆ ರೀತಿ ಸಂಶಯಾತೀತವಾಗಿ ಪುರಾವೆ ಮಾಡಿ ಅಂತಹ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಟ್ಟಾಗ್ಯೂ ಸಹ ಆ ಶಿಕ್ಷೆ ಪ್ರಮಾಣ ಹೇಗಿರುತ್ತೆ ಅಂತ ಹೇಳಿದ್ರೆ, ಆತನ ಮನಸ್ಸನ್ನು ಬದಲಿ ಮಾಡಿ ಇದೇ ಸಮಾಜಕ್ಕೆ ಉತ್ತಮ ನಾಗರಿಕನಾಗಿ ಕೊಡುವಂತಹ ಒಂದು ವ್ಯವಸ್ಥೆಯಲ್ಲಿ ಏನು ಕ್ರಿಮಿನಲ್ ಲಾ ಸಿಸ್ಟಮು ನಮಗೆ ಇದೆ. ಇದನ್ನು ನಾವು ರಿಫಾರ್ಮೇಟಿವ್ ಸಿಸ್ಟಮ್ ಅಂತ ಹೇಳ್ತೀವಿ. ಕೆಲವು ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ಡೆಟರೆಂಟ್ ಥಿಯರಿ ಇದೆ. ಅಂದರೆ ಆ ಅಪರಾಧ ಮಾಡಿದಂತಹ ವ್ಯಕ್ತಿ ಅವನಿಗೆ ಸಿಗುವಂಥ ಶಿಕ್ಷೆ ನೋಡಿದ್ರೆ ಭಯ ಪಡಬೇಕು ಮತ್ತೊಂದ್ಸಲ ಅದೇ ಅಪರಾಧನ ಮಾಡಲಿಕ್ಕೆ, ಅಥವಾ ಒಬ್ಬ ಅಪರಾಧ ಮಾಡಿದಂಥ ವ್ಯಕ್ತಿಗೆ ಕೊಡುವಂತಹ ಶಿಕ್ಷೆ ಇಡೀ ಸಮಾಜ ಅದನ್ನು ನೋಡಿ ಭಯ ಪಡಬೇಕು, ನಾನು ಈ ರೀತಿ ಮಾಡಿದ್ರೆ ನನಗೂ ಇದೇ ರೀತಿ ಶಿಕ್ಷೆ ಆಗುತ್ತೆ ಅಂತ. ಈ ಡೆಟರೆನ್ಸ್ ಥಿಯರಿ ಕೆಲವು ದೇಶಗಳಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ನಾವು ರಿಫಾರ್ಮೇಟಿವ್ ಥಿಯರಿಯನ್ನು
ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ ರಿಫಾರ್ಮೇಷನ್ಗೆ ಇಲ್ಲಿ ಅವಕಾಶ ಇರೋದ್ರಿಂದ ಅದು ರಿಫಾರ್ಮೇಷನ್ ನಿಜಕ್ಕೂ ಆಗ್ತಾ ಇದೆಯಾ ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಸರ್ ಹೇಳಿದಾಗೆ ಜೈಲು ಒಂಥರ ಯೂನಿವರ್ಸಿಟಿ ಆಗ್ಬಿಟ್ಟಿದೆ. ಅವರು ಒಂದು ಕಳ್ತನದ ವಿಚಾರನ ಹೇಳಿ, ಸಣ್ಣ ಪುಟ್ಟ ಕಳ್ತನ ಮಾಡಿದಂಥ ವಿಚಾರನ ಹೇಳಿ ಉದಾಹರಣೆ ಕೊಟ್ಟರು. ಆ ಸಣ್ಣ ಕಳ್ಳ ಅಲ್ಲೋದಾಗ ಅಲ್ಲಿ ದೊಡ್ಡ ಕೊಲೆಪಾತಕರ, ಅತ್ಯಾಚಾರಿಗಳ ಮತ್ತೆ ದರೋಡೆಕೋರರ ಗುಂಪಲ್ಲಿ ಇರುತ್ತೆ. ಅವರೆಲ್ಲರ ಸಹವಾಸ ಸಿಕ್ಕಿದಾಗ ಈ ಸಣ್ಣ ಕಳ್ಳ ದೊಡ್ಡ ಮಟ್ಟದಲ್ಲಿ ಹೇಗ್ ಮಾಡ್ಬೋದು ಅನ್ನೋದನ್ನ ಕಲ್ತ್ಕೊಂಡು ಈಚೆಗೆ ಬರ್ತಾನೆ, ಡಿಗ್ರಿ ಸಿಗುತ್ತೆ. ಸಮಾಜದ ಸ್ವಾಸ್ಥ್ಯ ಕಾಪಾಡೋದು ಯಾರ ಜವಾಬ್ದಾರಿ? ಅದೇ ರೀತಿ ಈ ಕಳ್ತನದ ಉದಾಹರಣೆ ಬಿಟ್ಟು ಬೇರೆ ರೀತಿ ಉದಾಹರಣೆ ತಗೊಳ್ಳೋದಾದ್ರೆ, ಒಬ್ಬ ಕೊಲೆಗಾರ ಕೊಲೆ ಮಾಡಿದಂಥ ವ್ಯಕ್ತಿದ ಉದಾಹರಣೆ ತಗೊಳ್ಳೋದಾದ್ರೆ, ಅವನು ಜೈಲ್ಗೆ ಹೋಗ್ಬೇಕಾದ್ರೆ ಹೆಂಗಿರುತ್ತೋ ಏನೋ ಅನ್ನೋ ಭಯದಲ್ಲೇ ಜೈಲಿಗೆ ಹೋಗ್ತಾನೆ. ಜೈಲು ವಾತಾವರಣ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಸಹ ಆರೋಪಿಗಳು ಅಥವಾ ಕೈದಿಗಳು ಏನಿರ್ತಾರೆ ಅವರನ್ನೆಲ್ಲ ನೋಡ್ಬಿಟ್ಟು ಅವನು ಈಚೆ ಬರ್ತಾ ಇದ್ದಾಗೆ ಬೇಲ್ ತಗೊಂಡೋ ಅಥವಾ ಬಿಡುಗಡೆ ಒಂದೋ ಈಚೆಗೆ ಬರ್ತಾ ಇದ್ದಾಗೆ ಅವನ ಅಕ್ಕಪಕ್ಕ ವಾಸ ಮಾಡ್ತಾ ಇದ್ದವರೆಲ್ಲ ಅವನ್ ಕಂಡ್ರೆ ಭಯ ಪಡ್ಬೇಕು. ಅಲ್ಲ, ಇದು ರಿಫಾರ್ಮೇಟಿವ್ ಯಾವ ರೀತಿ? ಸಮಯದ ಅಭಾವ. ಚಲಪತಿ ಸರ್ ಏನೋ ಆರ್ಡರ್ ಮಾಡ್ತೀನಿ ಅಂದ್ರಿ ಸರ್, ಕ್ವಿಕ್ ಆಗಿ. ಇಲ್ಲ, ನಾವು ಕಳೆದ 47ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. 50ರಲ್ಲಿ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡ್ಕೊಂಡ್ವಿ. ಶ್ರೀನಿವಾಸ್ ಸರ್ ಹೇಳಿದ್ರು, ರಿಫಾರ್ಮೇಟಿವ್ ಥಿಯರಿ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ, ಇದು ಸರಿ ಹೋಗ್ತದೆ ಅಂತ ಹೇಳಿ. ಇದುವರೆಗೂ ಇಷ್ಟು ವರ್ಷಗಳ ಒಂದು ಅನಾಲಿಸಿಸ್ ತಗೊಂಡ್ರೆ ಇಟ್ ಈಸ್ ನಾಟ್ ಇಂಪ್ರೂವ್ಡ್. ಒಪ್ಕೊಳ್ತೀರಾ ಶ್ರೀನಿವಾಸ್ ಅವರೇ? ಅದನ್ನೇ ನಾನು ಹೇಳಿದ್ದು, ಅವರ ಕ್ರಿಮಿನಲ್ ಜಸ್ಟಿಸ್ ಇಂಪ್ರೂವ್ಡ್. ಸೊ ಈಗ ಬದಲಾವಣೆ ತರಬೇಕು. ಬದಲಾವಣೆಯ ಕಾಲ ನಿಂತಿದೆ. ಬದಲಾವಣೆ ತಂದರೆ 100% ಈ ಒಂದು ಇದಕ್ಕೆ ನಮಗೆ ರೆಮಿಡಿ ಸಿಗುತ್ತೆ. ಶರಿಯಾ ಲಾ ದೋ ಇಟ್ ಈಸ್ ಅ ಮುಸ್ಲಿಂ ಲಾ, ಅದನ್ನು ಅಡಾಪ್ಟ್ ಮಾಡ್ಕೋಬೇಕು, ನಾವು ತರಬೇಕು. ನೋ, ಇಟ್ ಈಸ್ ದ ನೀಡ್ ಆಫ್ ದಿ ಅವರ್. ಆ ಥರದ ಒಂದು ಸಿಸ್ಟಮನ್ನು ನಾವು ಅಡಾಪ್ಟ್ ಮಾಡಿಕೊಂಡ್ರೆ ಖಂಡಿತ ಈ ದೇಶ ಉದ್ಧಾರ ಆಗುತ್ತೆ. ಇಲ್ಲ, ಶರಿಯಾ ಅನ್ನೋದು ಬರೀ ಹೆಣ್ಮಕ್ಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಠೋರ ಕಾನೂನು ಅನ್ನೋದನ್ನ ನೀವು ಅದನ್ನ ಮಾಡಿಫೈ ಮಾಡಿ ತಗೊಳ್ಳಿ. ನೀವು ಮಾಡಿಫೈ ಮಾಡಿ ತಗೊಳ್ಳಿ. ಬರೀ ಹೆಣ್ಮಕ್ಳಿಗೆ ಉಪಯೋಗಿಸಿ ಅಂತ ನಾನು ಹೇಳ್ತಾ ಇಲ್ಲ. ಕಾನೂನಿನ ಬಗ್ಗೆ, ಆಮೇಲೆ ನಮ್ಮ ಜುಡಿಷಿಯರಿ ಬಗ್ಗೆನು ಕ್ರಿಮಿನಲ್ಸ್ಗೆ ದೇ ಟೇಕ್ ವೆರಿ ಲೈಟ್ಲಿ. ಏನಂದ್ರೆ ಜಡ್ಮೆಂಟ್ ಬರಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆಗೆ 3 ಜನ ಕೂಡ ಜಾಯ್ನ್ ಆಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ವಿ ನಾವು. ಎನಿವೇ, ಒಟ್ನಲ್ಲಿ ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದು ಒಂದು ವಿಚಾರ ನಾನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ಯಾಕೆ ಇತ್ತೀಚೆಗೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಮಾನವೀಯ ಮೌಲ್ಯ ಮತ್ತು ಸಂಬಂಧದ ವ್ಯಾಲ್ಯೂ ಮತ್ತು ನಮ್ಮ ಜೀವನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹೇಗೆ ಬದುಕಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಅಂತ. ಅರ್ಥ ಮಾಡಿಸೋ ಕೆಲಸಗಳು ಆಗ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಅದೆಲ್ಲಿ ತನಕ ಅರ್ಥ ಆಗಲ್ವೋ ಅಲ್ಲಿ ತನಕ ಇಂಥ ಕ್ರೈಮ್ ರೇಟ್ಗಳು ಕಡಿಮೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಕಾನೂನು ಸ್ಟ್ರಾಂಗ್ ಆಗಬೇಕು, ಪೊಲೀಸ್ ಇಲಾಖೆನೂ ಸ್ಟ್ರಾಂಗ್ ಆಗಬೇಕು. ಜೈಲುಗಳಲ್ಲಿ ಅಕ್ರಮವನ್ನು ತಡೆಗಟ್ಟಿದಾಗ ಮಾತ್ರ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ